ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಶಿಫ್ಟ್ ರೆಜಿಸ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಶಿಫ್ಟ್ ರೆಜಿಸ್ಟರ್ಸ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಟು ಟ್ರಾನ್ಸ್ಫರ್ ಆರ್ ಶಿಫ್ಟ್ ದ ಡೇಟಾ. ಸೊ ಡೇಟಾನ ಶಿಫ್ಟ್ ಅಥವಾ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ಈ ಶಿಫ್ಟ್ ರೆಜಿಸ್ಟರ್ಸ್ ನ ಯೂಸ್ ಮಾಡ್ತೀವಿ. ಮತ್ತೇನಕ್ಕೆ ಯೂಸ್ ಮಾಡ್ಬೋದು? ಇದನ್ನ ಡೇಟಾನ ಸ್ಟೋರ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು, ಮ್ಯಾನಿಪುಲೇಟ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಮ್ಯಾನಿಪುಲೇಟ್ ಅಂತಂದ್ರೆ ಏನು? ಏನಾದರೂ ಚೇಂಜಸ್ ಮಾಡಬೇಕು ಅಂತ ಅಂದ್ರೆ ಡೇಟಾದಲ್ಲಿ, ಸೊ ಅದನ್ನು ಮಾಡೋದಕ್ಕೂ ಕೂಡ ನಾವು ಶಿಫ್ಟ್ ರೆಜಿಸ್ಟರ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಶಿಫ್ಟ್ ರೆಜಿಸ್ಟರ್ಸ್ ಮೇನ್ಲಿ ಏನಿರುತ್ತೆ, ಅದರಲ್ಲಿ ಫ್ಲಿಪ್ ಫ್ಲಾಪ್ಸ್ ಇರ್ತವೆ. ಸೊ ಶಿಫ್ಟ್ ರೆಜಿಸ್ಟರ್ ಇಸ್ ಎ ಕಲೆಕ್ಷನ್ ಆಫ್ ಫ್ಲಿಪ್ ಫ್ಲಾಪ್ಸ್. ಸೊ ಫ್ಲಿಪ್ ಫ್ಲಾಪ್ಸ್ ನ ಹೇಗೆ ಕನೆಕ್ಟ್ ಮಾಡಿರ್ತೀವಿ ಅಂತಂದ್ರೆ, ಒಂದು ಫ್ಲಿಪ್ ಫ್ಲಾಪಿನ ಔಟ್ಪುಟ್, so output will be given as input to the next flip flop. ಒಂದು ಫ್ಲಿಪ್ ಫ್ಲಾಪಿನ ಔಟ್ಪುಟ್ ಅನ್ನ ನಾವೇನ್ ಮಾಡ್ತೀವಿ, ಇನ್ನೊಂದು ಫ್ಲಿಪ್ ಫ್ಲಾಪ್ಗೆ ಇನ್ಪುಟ್ ಆಗಿ ಕೊಡ್ತಾ ಹೋಗ್ತೀವಿ. ಈಗ ಈ ಶಿಫ್ಟ್ ರೆಜಿಸ್ಟರ್ಸ್ ಅಲ್ಲಿ ಮೇನ್ ಆಗಿ ಬರುವಂತದ್ದು 4 ಟೈಪ್. ಸೊ ಟೈಪ್ಸ್ ಯಾವ್ಯಾವು? ಮೊದಲನೇದು SISO ಅಂತ ಅಂದ್ರೇನು? ಸೀರಿಯಲ್ ಇನ್ ಸೀರಿಯಲ್ ಔಟ್. ಸೊ ಸೀರಿಯಲ್ ಇನ್ ಸೀರಿಯಲ್ ಔಟ್ ಅಂದ್ರೆ ಹೇಗೆ? ಫಸ್ಟ್ ನಾವು ಒಂದು ಕಲೆಕ್ಷನ್ ಆಫ್ ಫ್ಲಿಪ್ ಫ್ಲಾಪ್ ನ ತಗೊಳ್ಳೋಣ. ಸೊ ಇದಷ್ಟನ್ನು ಕೂಡ ನಾವು ಫ್ಲಿಪ್ ಫ್ಲಾಪ್ ಎಷ್ಟು ತಗೊಂಡಿರೋದು? 4 ಫ್ಲಿಪ್ ಫ್ಲಾಪ್ ನ ತಗೊಂಡಿದ್ದೀವಿ ಅಂತ ಅನ್ಕೊಳ್ಳಿ. ಸೊ ಪ್ರತಿಯೊಂದು ಫ್ಲಿಪ್ ಫ್ಲಾಪ್ ಅಲ್ಲೂ ಒಂದು ಕಾಮನ್ ಇನ್ಪುಟ್ ಇರುತ್ತೆ. ಯಾವುದು ಕಾಮನ್ ಇನ್ಪುಟ್? ಕ್ಲಾಕ್. ಸೊ ಪ್ರತಿಯೊಂದು ಫ್ಲಿಪ್ ಫ್ಲಾಪ್ ಅಲ್ಲೂ ಕೂಡ ಕ್ಲಾಕ್ ಒಂದು ಕಾಮನ್ ಇನ್ಪುಟ್ ಆಗಿರುತ್ತೆ. ಇವಾಗ ಏನು ಹೇಳಿದ್ದಾರೆ? ಸೀರಿಯಲ್ ಇನ್. ನಮ್ಮ ಇನ್ಪುಟ್ ಹೇಗಿರುತ್ತೆ? ಸೀರಿಯಲ್ ಇನ್ಪುಟ್ ಆಗಿರುತ್ತೆ. ಸೊ ಈ ಫ್ಲಿಪ್ ಫ್ಲಾಪ್ ನ ಮುಖಾಂತರ ಎಲ್ಲ ಟ್ರಾನ್ಸ್ಫರ್ ಆಗಿ ಹೊರಗಡೆ ಬರುವಂತದ್ದು ಹೇಗಿರುತ್ತೆ ಅಂತಂದ್ರೆ, ಔಟ್ಪುಟ್ ಸೀರಿಯಲ್ ಔಟ್ ಅಂದ್ರೆ ಫಸ್ಟ್ ಇಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಇಲ್ಲಿ ಬರುತ್ತೆ, ನೆಕ್ಸ್ಟ್ ಒಂದು ಸೀರೀಸ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಇವಾಗ ಏನಾಯ್ತು? SISO ಆಯ್ತು. ಇವಾಗ ನೆಕ್ಸ್ಟ್ ಎರಡನೇದು SIPO ಅಂತಂದ್ರೇನು? ಸೀರಿಯಲ್ ಇನ್ ಪ್ಯಾರಲಲ್ ಔಟ್. ಸೊ ಸೇಮ್ 4 ಫ್ಲಿಪ್ ಫ್ಲಾಪ್ಗಳನ್ನು ತಗೊಳ್ಳೋಣ. ಸೊ 4 ಫ್ಲಿಪ್ ಫ್ಲಾಪ್ ತಗೊಂಡಾಗ ಕ್ಲಾಕ್ ಕಾಮನ್ ಇನ್ಪುಟ್ ಆಗಿರುತ್ತೆ. ಮತ್ತೆ ಏನ್ ಹೇಳಿರೋದು? ಸೀರಿಯಲ್ ಇನ್. ಸೊ ನಮ್ಮ ಇನ್ಪುಟ್ ಸೀರಿಯಲ್ ಆಗಿ ಬರುತ್ತೆ. ನೆಕ್ಸ್ಟ್ ಔಟ್ಪುಟ್ಗಳು ಏನಾಗುತ್ತೆ ಅಂತಂದ್ರೆ ಪ್ಯಾರಲಲ್ ಔಟ್. ಸೊ ಪ್ಯಾರಲಲ್ ಆಗಿ ಒಂದಕ್ಕೊಂದು ಔಟ್ಪುಟ್ಗಳು ಪ್ಯಾರಲಲ್ ಆಗಿ ನಮಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಮೂರನೇದು ಯಾವುದು ಅಂತಂದ್ರೆ, ಮೂರನೇದು ಯಾವುದು? PISO ಅಂದ್ರೆ ಏನು? ಪ್ಯಾರಲಲ್ ಇನ್ ಸೀರಿಯಲ್ ಔಟ್. ಸೊ ಕಾಮನ್ ಇನ್ಪುಟ್ಗಳು ಏನಿರುತ್ತೆ? ಕ್ಲಾಕ್. ಮತ್ತೆ ನಾವು ಕನ್ಸಿಡರ್ ಮಾಡಿರೋದು 4 ಫ್ಲಿಪ್ ಫ್ಲಾಪ್. ಸೊ ಪ್ಯಾರಲಲ್ ಆಗಿ ನಮ್ಮ ಇನ್ಪುಟ್ಗಳು ಬರ್ತಾ ಇರುತ್ತೆ. ಸೊ ಇನ್ಪುಟ್ಗಳು ಪ್ಯಾರಲಲ್ ಆಗಿರುತ್ತೆ, ಆದ್ರೆ ನಮ್ಮ ಔಟ್ಪುಟ್ ಏನಿರುತ್ತೆ? ಸೀರಿಯಲ್ ಔಟ್. ಸೊ ಸೀರಿಯಲ್ ಆಗಿ ಒಂದಕ್ಕೊಂದು ಔಟ್ಪುಟ್ಗಳು ಬರ್ತಾ ಹೋಗುತ್ತೆ. ಸೊ ಇನ್ನು ಕೊನೆಗೆ ಉಳಿದಿರುವಂತದ್ದು ಯಾವುದು? SISO ಆಯ್ತು, SIPO ಆಯ್ತು, PISO ಆಯ್ತು. ನಾಲ್ಕನೇದು PIPO ಅಂತಂದ್ರೇನು? ಪ್ಯಾರಲಲ್ ಇನ್ ಪ್ಯಾರಲಲ್ ಔಟ್. ಸೊ ಪ್ಯಾರಲಲ್ ಇನ್ ಪ್ಯಾರಲಲ್ ಔಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇನ್ಪುಟ್ ಕೂಡ ಪ್ಯಾರಲಲ್, ಔಟ್ಪುಟ್ ಕೂಡ ಪ್ಯಾರಲಲ್. ಸೊ ನಾವು 4 ಅಲ್ವಾ ಫ್ಲಿಪ್ ಫ್ಲಾಪ್ ನ ಕನ್ಸಿಡರ್ ಮಾಡಿದ್ದು. ಸೊ ಪ್ಯಾರಲಲ್ ಆಗಿ ಇನ್ಪುಟ್ಗಳು ಬರುತ್ತೆ, ಮತ್ತೆ ಔಟ್ಪುಟ್ಗಳು ಕೂಡ ಪ್ಯಾರಲಲ್ ಆಗಿ ಹೋಗುತ್ತೆ. ಔಟ್ಪುಟ್ ಕೂಡ ಪ್ಯಾರಲಲ್. ಸೊ ಅದರ ಜೊತೆ ಏನಾಗಿರುತ್ತೆ? ಒಂದು ಕಾಮನ್ ಇನ್ಪುಟ್, ಯಾವುದು? ಕ್ಲಾಕ್. ಇಷ್ಟೇ ಸಿಂಪಲ್. ಸೊ ಶಿಫ್ಟ್ ರೆಜಿಸ್ಟರ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.